ಹಲೋ ಹಾಯ್ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೋ ಒಂಥರ ಭಯ ಸ್ಟಾರ್ಟ್ ಆಗಿದೆ. ಇರಲಿ, ಪರವಾಗಿಲ್ಲ, ಅಭ್ಯಾಸ ಮಾಡ್ಕೊಳ್ಳೋಣ. ಯಾಕಂತಂದರೆ ತುಂಬ ದಿನ ಆಗೋಗಿತ್ತಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿ. ಅದು ಈ ಥರ ಮೋಟೋ ವ್ಲಾಗ್ ಮಾಡಿ ತುಂಬ ದಿನ ಆಯಿತು ರೋಡಲ್ಲಿ. ಹಾಗಾಗಿ ಏನೋ ಒಂಥರ ನರ್ವಸ್ ಆಗ್ತಾಯಿದೆ ಬಾಡಿಲೆಲ್ಲ. ಓಕೆ ಗೈಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಬೋಣ. ನರ್ವಸ್ ಒಂದು ಕಡೆ ಇರಲಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ದೇವಸ್ಥಾನದಲ್ಲಿ 21ನೇ ವರ್ಷದ ಕರಗ ಮಹೋತ್ಸವ ನಡೀತಾ ಇದೆ. ಸೊ ಅದ್ರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನೇನು ಶಿವರಾತ್ರಿ ಹಬ್ಬ ಆದಮೇಲೆ ಕರಗ ಫಂಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ, ಒನ್ ಬೈ ಒನ್ನು. ಸೊ ಅದಕ್ಕಿಂತ ಮುಂಚೆ ನಾವೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಂದರೆ, ಬ್ಯಾನರ್ ಆಗಿರ್ಬೋದು, ಕೆಲವೊಬ್ರಿಗೆ ಒಂದು ಅಷ್ಟು ಅಡ್ವಾನ್ಸ್ಗಳು ಕೊಡೋದಾಗಿರ್ಬೋದು ಇರುತ್ತಲ್ಲ. ಸೊ ಅದು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಸ್ಟಾರ್ಟು ನಮ್ಮದೇ ಕಲೆಕ್ಷನ್ ಮಾಡಿ ಕಲೆಕ್ಷನ್ನು ಮಾಡೋಕ್ಕೆ ನಾವು ಶುರು ಮಾಡಿ ಒಂದು 2-3 ದಿನ ಮೇಲೆ ಆಯಿತು. ಸೊ ಇವತ್ತು ಪ್ರಿಪ್ರೇಷನ್ ಏನಪ್ಪ ಅಂತಂದರೆ, ಕರಗಾಗೆ ಬ್ಯಾನರ್ ಕಟ್ಟೋದು ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬ್ಯಾನರೆಲ್ಲ ಮಧ್ಯಾಹ್ನನೇ ಹೊಡ್ಸ್ಕೊಂಡು ಹುಡುಗರು ಎಲ್ಲ ಇಟ್ಟಿದ್ದಾರೆ. ಸೊ ಇವತ್ತು ಕಟ್ಟೋ ಪ್ರೋಗ್ರಾಮ್ ಸ್ಟಾರ್ಟು. ಸೊ ಹಾಗಾಗಿ ಬನ್ನಿ ಬ್ಯಾನರ್ಗಳು ಕಟ್ಟೋಣ. ಎಲ್ಲರನ್ನೂ ಇನ್ವೈಟ್ ಮಾಡ್ತೀನಿ, ಬರಬೇಕು. ಹೆಲ್ಮೆಟ್ ಬೇರೆ ಇಲ್ಲ, ಹಾಗಾಗಿ ಬನ್ನಿ ಬ್ಯಾನರ್ಗಳು ಕಟ್ಟಕ್ಕೆ ಇವತ್ತೆಲ್ಲ ಶುರು ಮಾಡೋಣ. ಕರಗ ಫಂಕ್ಷನ್ ಎಲ್ಲಿ ಸ್ಟಾರ್ಟು ಅಂತಂದರೆ, ಬನಶಂಕರಿ ಸೆಕೆಂಡ್ ಸ್ಟೇಜ್. ಬನಶಂಕರಮ್ಮನ ದೇವಸ್ಥಾನ ಏನಿದೆ ಅದೇ ಏರಿಯಾದಲ್ಲಿ ಕರಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಬನಶಂಕರಮ್ಮಂದಲ್ಲ, ಬನಶಂಕರಿ ಏರಿಯಾದಲ್ಲಿ ಅಂಗಾಳ ಪರಮೇಶ್ವರಿ ದೇವಸ್ಥಾನದ್ದು. ಸೊ ಬನ್ನಿ ಕರಗ ಫಂಕ್ಷನ್ ಆ ಥರ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಬ್ಯಾನರೆಲ್ಲ ಹೆಂಗೆ ಕಟ್ತೀವಿ, ಹುಡುಗರೆಲ್ಲ ಎಷ್ಟು ಕ್ರೇಜಿಯಾಗಿ ಹೋಗುತ್ತೆ, ಅಲ್ಲ ಅಷ್ಟೊಂದು ಕ್ಲೀನಾಗಿ ಕೆಲಸ ಮಾಡ್ತಾರೆ ಅಂತ ನೋಡಿಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ನಿಮಗೆ ಕ್ಲೀನಾಗಿ ಲೊಕೇಶನ್ ತೋರಿಸ್ತೀನಿ. ಕರಗ ಎಲ್ಲಿ ಮಾಡೋದು ಅಂತ. 21 ವರ್ಷ ಆಯಿತು ಕರಗ ಸ್ಟಾರ್ಟ್ ಮಾಡಿ. ದೇವಸ್ಥಾನ ಓಪನ್ ಆಗಿ 21 ವರ್ಷ ಆಗಿದೆ, 21-22 ವರ್ಷ ಆಗಿದೆ. ಕರಗನೂ ಸ್ಟಾರ್ಟ್ ಮಾಡಿ 21-22 ವರ್ಷ ಆಗಿದೆ. ಸೊ ಕರೆಕ್ಟ್ ಲೊಕೇಶನ್ ಬೇಕಲ್ಲ. ಸೊ ಹಾಗಾಗಿ ಏನಪ್ಪ ಅಂತಂದರೆ, ಲೊಕೇಶನ್ ಕ್ಲೀನಾಗಿ ಹೇಳ್ಬಿಡ್ತೀನಿ ಫಸ್ಟು, ಆಮೇಲೆ ಬ್ಯಾನರ್ ಕಟ್ಟೋ ಜಾಗಕ್ಕೆ ಹೋಗೋಣ, ಓಕೆನಾ? ಸೊ ಈಗ ನಾನು ಹೋಗ್ತಾ ಇರೋ ರೂಟು ಬನಶಂಕರಿಯಿಂದ ಇಲ್ಲ, ಇದು ಬಂದುಬಿಟ್ಟು ಉತ್ತರಹಳ್ಳಿಯಿಂದ ಬನಶಂಕರಿಗೆ ಹೋಗೋ ರೋಡ್ ಇದು, ಓಕೆನಾ? ಉತ್ತರಹಳ್ಳಿಯಿಂದ ಬನಶಂಕರಿಗೆ ಹೋಗೋ ರೋಡು. ಎಲ್ಲಿ ಬರುತ್ತೆ ನಿಮಗೆ ಅಂತಂದರೆ, ಒಂದು ಟೈಮಲ್ಲಿ ಇತ್ತು ಇದು ಉತ್ತರಹಳ್ಳಿ ಬಸ್ ಸ್ಟಾಪು. ಒಳಗಡೆ ಏರಿಯಾ ಅಂಬೇಡ್ಕರ್ ನಗರ ಅಂತ ಏರಿಯಾ ಒಳಗಡೆ ಬಂದರೆ ಅಂಗಾಳ ಪರಮೇಶ್ವರಿ ದೇವಸ್ಥಾನ. ಯಾರು ಬೇಕಾದ್ರೂ ಹೇಳ್ತಾರೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಗೂಗಲಲ್ಲೇ ಅಂಗಾಳ ಪರಮೇಶ್ವರಿ ದೇವಸ್ಥಾನ ಬನಶಂಕರಿ ಅಂತ ಹಾಕಿದ್ರೆ ಸೀದಾ ಕರ್ಕೊಂಬಂದು ಬಿಡುತ್ತೆ. ಅಂಗಾಳ ಪರಮೇಶ್ವರಿ ದೇವಸ್ಥಾನ ತುಂಬ ಕಡೆ ಇದೆ. ಅಂಗಾಳ ಪರಮೇಶ್ವರಿ ಬನಶಂಕರಿ ಅಂತ ಹಾಕಿದ್ರೆ ಕರ್ಕೊಂಬಂದು ಸೀದಾ ಬಿಡುತ್ತೆ. ನಮ್ಮ ಹುಡುಗ ಅಲ್ಲೇ ನಿಂತವನೇ, ಮದುವೆ ಚೆಸ್ಸು ಗಾಡಿ ಮೇಲೆ ಕೂತವನೇ, ಅಣ್ಣ ಬಂದು. ಬಂದ ಗಾಡಿ ಪಾರ್ಕ್ ಮಾಡೋಣ ಫಸ್ಟು. ಇದೇ ದೇವಸ್ಥಾನ. ಇಲ್ಲ ಹಾಕೊಳ್ಳಿ ಮೇಲೆ ನೀವು ಓರವ ಒಂದು ನಿಮಿಷ ಧ್ಯಾನ ಬರ್ದು ಬಾಡಿ ಯಾವ್ದೆಲ್ಲ ಹಾಕೊಂಡವ್ರು ಇವ್ರದು? ಮಮ್ಮ இந்த கை கொண்டு தூக்கி விடுங்க மாமா கொஞ்சம் சீக்கிரம். ஏய் ಆ ಕೈ ಲೇಟ್ ಬಿಡ್ರಾ. ಡೌನ್ ಮಾಡು.
ಅಲ್ಲ ಲಾಸ್ಟ್ ಹಾಕೋದು ನೋಡಿ ಇಲ್ಲಿ ನಾವು ಮುರುಗಣ್ಣ ನೀನು ಸ್ವಲ್ಪ ಲೂಸ್ ಮಾಡು. ಬ್ಯಾನರ್ ಅಡ್ಜಸ್ಟ್ಮೆಂಟ್ ಮಾಡ್ತಾವ್ರೆ ಈಗ. ಇದು ಬರೀ ಜಸ್ಟು ಹುಡುಗರು ಬ್ಯಾನರು. ಫಸ್ಟು ಏರಿಯಾ ಎಂಟ್ರೆನ್ಸಲ್ಲಿ ಬ್ಯಾನರ್ ಹಾಕ್ತಾಯಿದ್ವಿ, ಈ ಸತಿ ಫಸ್ಟು ಬಂದು ಹುಡುಗರು ಬ್ಯಾನರ್ ಹಾಕ್ತಿರೋದು.